ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕಸ ಅನ್ನೋದ ವ್ಯರ್ಥ ಅಲ್ಲ ಕೇಳವ್ವ, ಅದರಿಂದ ಏನಾಕತಿ ನೋಡೋಣ ಬಾರವ್ವ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಉಳಿದ ಅಡುಗೆ ವಸ್ತುಗಳ ಬಿಸಾಡ ಬ್ಯಾಡವ್ವ, ಹಾಳಾದ ತರಕಾರಿ ಎಲೆ ಹೂವು ಕೊಳೆವ ಕಸನವ್ವ, ಇವುಗಳನ್ನ ಹಸಿ ಕಸ ಅಂತಾರೆ ನೋಡವ್ವ. ಎಲ್ಲಾನು ಸಂಗ್ರಹಿಸಿ ಗೊಬ್ಬರ ಮಾಡೆ ನಿಂಗವ್ವ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಒಣ ಕಸ ಅಂದರೆ ಏನು ಗೊತ್ತೇ ನಿಂಗವ್ವ? ಪ್ಲಾಸ್ಟಿಕ್ ಪೇಪರ್ ಬಾಟಲಿ ಮಾಲಿನ್ಯ ತಿಳಿಯವ್ವ. ಇಂತಹ ಕೊಳೆಯಾದ ವಸ್ತುಗಳ ಅಪಾಯ ಕಾಣವ್ವ, ಇವನ್ನೆಲ್ಲ ಬೇರ್ಪಡಿಸಿ ನೀಡಬೇಕೇ ನಿಂಗವ್ವ. ಅದನ್ನೆಲ್ಲ ಮರು ಉತ್ಪಾದನೆ ಮಾಡ್ತಾರೆ ಕಣವ್ವ. ಸ್ವಚ್ಛತೆಗಾಗಿ ಶ್ರಮಿಸುವರು ಸ್ವಚ್ಛತಾ ಸಿಬ್ಬಂದಿಗಳು, ಅವರ ಕೆಲಸಕ್ಕೆ ಗೌರವಿಸಿ ಬಲ್ಕಿದರ ಶುಲ್ಕ ನೀಡವ್ವ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಕೇಳು ಕೇಳವ್ವ ನಿಂಗಿ ನೀನು ಕೇಳೆ, ಕಸದ ಬಗ್ಗೆ ಗುಟ್ಟು ಹೇಳ್ತೀನಿ ಕೇಳೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ಹಸಿ, ಒಣ ಮತ್ತು ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿದರೆ 90% ತ್ಯಾಜ್ಯವನ್ನು ನೆಲ ಭರ್ತಿಗೆ ಕಳಿಸುವುದನ್ನು ನಾವು ಉಳಿಸಬಹುದು.